ಈಗ ಷಷ್ಠಿ ವಿಭಕ್ತಿ ಬಗ್ಗೆ ನೋಡೋಣ. ವಿಭಕ್ತಿಗಳನ್ನು ಹೇಳುವಾಗ ಪಂಚಮಿ, ಷಷ್ಠಿ, ಸಪ್ತಮಿ ಅಂತ ವಿಭಕ್ತಿಗಳನ್ನು ನಾವು ಹೇಳ್ತೇವೆ. ಅಂದರೆ ಷಷ್ಠಿ ವಿಭಕ್ತಿಯನ್ನು ಮೊದಲು ಹೇಳ್ತೇವೆ, ಆಮೇಲೆ ಸಪ್ತಮಿ ಹೇಳ್ತೇವೆ. ಆದರೆ ಪಾಣಿನಿ ಬರೆದಿರುವಂತಹ ಅಷ್ಟಾಧ್ಯಾಯಿಯಲ್ಲಿ ಹಾಗಿಲ್ಲ. ಕಾರಕ ವಿಭಕ್ತಿಗಳು ಮೊದಲು ಹೇಳಿ ಆಗಿದೆ ಎಲ್ಲವೂ. ಎಲ್ಲ ಆದಮೇಲೆ ಷಷ್ಠಿ, ಶೇಷೆ ಅಂತ ಹೇಳಿದರು. ಅಂದರೆ ಈ ಕಾರಕ ಅರ್ಥ ಎಲ್ಲೆಲ್ಲಿ ಇರಲ್ವ, ಕೇವಲ ಸಂಬಂಧ ಮಾತ್ರ ಅರ್ಥ ಇರುತ್ತಾ, ಅಥವಾ ಕಾರಕಗಳನ್ನು ಹೊರತುಪಡಿಸಿ ಯಾವ ಅರ್ಥ ಇರುತ್ತಾ. ಶೇಷ ಅಂದರೆ ಕಾರಕವನ್ನು ಹೊರತುಪಡಿಸಿದಂತಹ ಅರ್ಥ. ಕಾರಕ ಅಂತಂದರೆ ಕ್ರಿಯೆಯಲ್ಲಿ ಅನ್ವಯ ಆಗುವಂಥದ್ದು, ಅದು ಇರಬಾರ್ದು. ಕ್ರಿಯೆಯಲ್ಲಿ ಎಲ್ಲಿ ಅನ್ವಯ ಆಗಲ್ವ ಅವೆಲ್ಲ ಶೇಷ ಆಗತ್ತೆ. ಆಗ ಷಷ್ಠಿ ವಿಭಕ್ತಿ ಬರುತ್ತೆ ಅಂತೇಳಿ ಇದನ್ನು ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ಇದರ ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದ್ದೆ, ಅವನ ಮನೆ, ನನ್ನ ಪುಸ್ತಕ. ನನ್ನ ಅಂತ ಹೇಳ್ಕೊಂಡು ಕುಡಿಯುತ್ತೇನೆ, ತಿನ್ನುತ್ತೇನೆ ಅಂತ ಹೇಳ್ಕೊಂಡು ವಾಕ್ಯ ಮಾಡೋಕ್ಕಾಗಲ್ಲ. ಅಲ್ಲೊಂದು ವಸ್ತು ಅಥವಾ ವ್ಯಕ್ತಿನೇ ಹೇಳಬೇಕು. ಹೀಗೆ ಕ್ರಿಯೆಯಲ್ಲಿ ಯಾವುದು ಅನ್ವಯವಾಗಲ್ವ ಅದು ಶೇಷ ಆಗತ್ತೆ. ಇಂತಹ ಶೇಷ ಅರ್ಥದಲ್ಲಿ ಷಷ್ಠಿ ವಿಭಕ್ತಿ ಬರುತ್ತೆ. ತಸ್ಯ ಗೃಹಂ, ಅವನ ಮನೆ, ರಾಮಸ್ಯ ಪುಸ್ತಕಂ, ರಾಮನ ಪುಸ್ತಕ. ಈ ಥರ ಉದಾಹರಣೆಗಳು ತುಂಬ ಸರಳವಾಗಿದೆ. ಸಪ್ತಮಿ ವಿಭಕ್ತಿ ಬಗ್ಗೆ ನೋಡೋಣ. ಆಧಾರೋಧಿಕರಣಂ ಅಂತ ಹೇಳಿದರು. ಆಧಾರ ಎಂಬುದು ಅಧಿಕರಣ ಎಂಬ ಸಂಜ್ಞೆಯನ್ನು ಹೊಂದುತ್ತೆ. ಸಪ್ತಮ್ಯಧಿಕರಣೇ ಚ, ಸಪ್ತಮಿ ಅಧಿಕರಣೇ ಚ, ಅಧಿಕರಣ ಸಂಜ್ಞೆ ಇದ್ದಾಗ ಸಪ್ತಮಿ ಬರುತ್ತೆ ಅಂತ. ಅಧಿಕರಣ ಯಾವುದು? ಆಧಾರೋ ಅಧಿಕರಣಂ. ಆಧಾರ ಯಾವುದಾಗಿರುತ್ತೋ ಅದು ಅಧಿಕರಣ ಆಗುತ್ತೆ ಅಂತ. ಪೆನ್ನು ಇದೆ. ಪೆನ್ನು ಎಲ್ಲಿದೆ? ಪುಸ್ತಕದ ಮೇಲೆ ಇದೆ. ಅಂದರೆ ಪೆನ್ನಿಗೆ ಆಧಾರ ಪುಸ್ತಕ ಆಯಿತು. ಪುಸ್ತಕ ಎಲ್ಲಿದೆ? ಪುಸ್ತಕ ಟೇಬಲ್ ಮೇಲೆ ಇದೆ, ಅಂದರೆ ಮೇಜಿನ ಮೇಲೆ ಇದೆ. ಮೇಜು ಎಂಬುದು ಪುಸ್ತಕಕ್ಕೆ ಆಧಾರ ಆಯಿತು. ಮೇಜು ಎಲ್ಲಿದೆ? ಟೇಬಲ್ ಎಲ್ಲಿದೆ? ನೆಲದ ಮೇಲೆ ಇದೆ. ಭೂತಲ ಎಂಬುದು ಆಧಾರ ಆಯಿತು. ಈ ಥರ ಯಾವುದು ಆಧಾರವಾಗಿರುತ್ತೋ ಅದಕ್ಕೆ ಅಧಿಕರಣ ಎಂಬ ಸಂಜ್ಞೆ ಬರುತ್ತೆ. ಅಧಿಕರಣ ಸಂಜ್ಞೆ ಇದ್ದಾಗ ಸಪ್ತಮಿ ವಿಭಕ್ತಿ ಬಳಕೆಯಾಗುತ್ತೆ. ಈ ಅಧಿಕರಣ ಎಂಬುದು 3 ವಿಧ ಅಂತ ಹೇಳ್ತಾರೆ. ಔಪಶ್ಲೇಷಿಕ, ಅಭಿವ್ಯಾಪಕ, ಆಮೇಲೆ ವೈಷಯಿಕ ಅಂತ. ಅವನು ಎಲ್ಲಿ ಕುಳಿತಿದ್ದಾನೆ, ಅವನು ಎಲ್ಲಿ ಕುಳಿತುಕೊಂಡಿದ್ದಾನೆ, ಅವನು ಚಾಪೆಯ ಮೇಲೆ ಕುಳಿತುಕೊಂಡಿದ್ದಾನೆ, ಚಾಪೆಯಲ್ಲಿ ಕುಳಿತುಕೊಂಡಿದ್ದಾನೆ. ಸಂಸ್ಕೃತದಲ್ಲಿ ಹೇಳುವಾಗ ಕಟೇ ಆಸ್ತೆ, ಸಹ ಕಟೇ ಆಸ್ತೆ, ಸಾ ಕಟೇ ಆಸ್ತೆ, ಅವಳು ಚಾಪೆಯಲ್ಲಿ ಕುಳಿತಿದ್ದಾಳೆ. ಚಾಪೆ ಎಲ್ಲಿ ಅಂತ ಸಪ್ತಮಿ ಹೇಳಿದಾಗ ಅವರು ಕೂತ್ಕೊಂಡಿರೋದು ಪೂರ್ತಿ ಚಾಪೆಯನ್ನು ಕವರ್ ಮಾಡಿರ್ತಾರ, ಆವರಿಸಿಕೊಂಡು ಕೂತಿರ್ತಾರ? ಖಂಡಿತ ಇಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಚಾಪೆಯಲ್ಲಿ ಕೂತಿರ್ತಾರೆ ಅವರು. ಅಲ್ಲಿ ಪೂರ್ತಿ ಆಧಾರವಾಗಿ ಇರಲ್ಲ ಚಾಪೆ. ಚಾಪೆಯ ಒಂದು ಸ್ವಲ್ಪ ಭಾಗ ಮಾತ್ರ ಅವರಿಗೆ ಆಧಾರವಾಗಿರುತ್ತೆ. ಅದನ್ನು ಔಪಶ್ಲೇಷಿಕ ಆಧಾರ ಅಂತ ಕರೀತಾರೆ, ಅಧಿಕರಣ ಅಂತ ಕರೀತಾರೆ.
ಅಲ್ಲಿಯೂ ನಾವು ಸಪ್ತಮಿಯನ್ನು ಬಳಸಬೇಕು. ಅದು ಒಂದು ಅರ್ಥ. ಇನ್ನು ಅಭಿವ್ಯಾಪಕ ಎಂಬುದು ಎರಡನೇ ಪ್ರಕಾರ. ಅಭಿವ್ಯಾಪಕ ಅಂದರೆ ಎಲ್ಲ ಕಡೆಯಲ್ಲಿ ಹರಡಿರುವುದು ಅಂತ ಅರ್ಥ. ಇಲ್ಲಿ ಚಾಪೆ ಮೇಲೆ ಕುಳಿತಿದ್ದಾನೆ ಅಂತ ಹೇಳಿದಾಗ ಅಥವಾ ಚಾಪೆಯಲ್ಲಿ ಕುಳಿತಿದ್ದಾನೆ ಅಂತ ಹೇಳಿದಾಗ ಒಂದು ಸ್ವಲ್ಪ ಭಾಗ ಮಾತ್ರ ಆಧಾರ ಆಗಿತ್ತು. ತಿಲೇಶು ತೈಲಂ. ತಿಲ ಅಂದರೆ ಎಳ್ಳು, ಎಳ್ಳಿನಲ್ಲಿ ತೈಲಂ ಎಣ್ಣೆ ಇದೆ ಅಂತ. ಎಳ್ಳಿನಲ್ಲಿ ಎಣ್ಣೆ ಇದೆ. ಈಗ ಎಳ್ಳು ಅಂದರೆ ತುಂಬ ಚಿಕ್ಕದಿರುತ್ತೆ, ಅದರಲ್ಲಿ ಎಣ್ಣೆ ಅಂಶ ಎಲ್ಲಿದೆ ಕೇಳಿದರೆ ನಿಮಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಎಳ್ಳಿನಲ್ಲಿ ಎಲ್ಲ ಕಡೆಗೂ ಎಣ್ಣೆ ಅಂಶ ಇರುತ್ತೆ. ಅದನ್ನು ಅಭಿವ್ಯಾಪಕ ಅಂತ ಕರೆದ್ರು. ಅದು ಎಳ್ಳೆ ಆಗಬೇಕಂತೇನೂ ಇಲ್ಲ. ತೆಂಗಿನ ಕಾಯಿಯಲ್ಲಿ ಎಣ್ಣೆ ಇದೆ ಅಥವಾ ಕೊಬ್ಬರಿಯಲ್ಲಿ ಎಣ್ಣೆ ಇದೆ, ಇದು ಆಗುತ್ತೆ, ತಪ್ಪೇನೂ ಇಲ್ಲ. ಅಥವಾ ಅದು ಎಣ್ಣೆನೇ ಆಗಬೇಕಂತಲೂ ಇಲ್ಲ. ಎಲ್ಲ ಕಡೆಗೂ ಹರಡಿಕೊಂಡಿದ್ದರೆ ಅಂತಹ ಅಧಿಕರಣವನ್ನು ನಾವು ಅಭಿವ್ಯಾಪಕ ಅಧಿಕರಣ ಅಂತ ಕರಿತೇವೆ ಅಷ್ಟೇ. ಅಂದರೆ ಎರಡು ವೆರೈಟಿ ಹೇಳಿದ ಹಾಗಾಯಿತು. ಒಂದು ಔಪಶ್ಲೇಷಿಕ, ಸ್ವಲ್ಪ ಮಾತ್ರ ಆಧಾರವಾಗಿರುತ್ತೆ, ಕಟೆ ಆಸ್ತೆ ಚಾಪೆಯಲ್ಲಿ ಕುಳಿತಿದ್ದಾನೆ. ಇನ್ನೊಂದು ಅಭಿವ್ಯಾಪಕ, ಎಲ್ಲ ಕಡೆಗೂ ಹರಡಿರುತ್ತೆ, ಎಲ್ಲವೂ ಆಧಾರವಾಗಿರುತ್ತೆ. ಇನ್ನು ಮೂರನೇದ್ದನ್ನು ನೋಡೋಣ. ಮೋಕ್ಷೆ ಇಚ್ಛಾ ಅಸ್ತಿ. ಮೋಕ್ಷದಲ್ಲಿ ಆಸೆ ಇದೆ. ಏನಾಗಿದೆ ಅಂತಂದರೆ ಆಸೆ ಎಂಬುದಕ್ಕೆ ಆಧಾರ ಮೋಕ್ಷ. ಆಸೆ ಎಲ್ಲಿದೆ? ಮೋಕ್ಷದಲ್ಲಿ ಇದೆ. ಅಲ್ಲಿ ನೀವು ಮೋಕ್ಷ ಎಂಬುದನ್ನು ಒಂದು ವಸ್ತುವಾಗಿ ಆಧಾರವಾಗಿ ಹೇಳೋಕ್ಕಾಗಲ್ಲ. ಮೋಕ್ಷ ಎಂಬುದು ಏನೋ ಒಂದು ಕಲ್ಪನೆ ಅಷ್ಟೆ. ಅದನ್ನು ಮೂರ್ತ ರೂಪ ಅಂದರೆ ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಅಥವಾ ಇಂಗ್ಲೀಷಲ್ಲಿ ಹೇಳುವಾಗ ಫಿಸಿಕಲ್ ಅಂತ ಹೇಳ್ತೇವೆ. ಫಿಸಿಕಲ್ಲಾಗಿ ಏನೂ ಕಾಣಲ್ಲ ಅಲ್ಲಿ ಮೋಕ್ಷ ಎಂಬುದು. ಮೋಕ್ಷದಲ್ಲಿ ಆಸೆ ಇದೆ ಅಂದರೆ ಮೋಕ್ಷದ ವಿಷಯದಲ್ಲಿ ಆಸೆ ಇದೆ ಅಂತ ಅರ್ಥ. ವಿಷಯದಲ್ಲಿ ಇಲ್ಲಿ ನಾವು ವಿಷಯ ಅಂತ ಸೇರಿಸ್ಕೊಳ್ಬೇಕು. ಇದನ್ನು ವೈಷಯಿಕ ಅಧಿಕರಣ, ವೈಷಯಿಕ ಸಪ್ತಮಿ ಅಂತ ಹೇಳ್ತೇವೆ. ಅಂದರೆ ಮೂರ್ತ ರೂಪವಾಗಿ ಯಾವುದೂ ಇಲ್ಲ ಅಂತಾದಾಗ ಅದರಲ್ಲಿ ಏನೋ ಇದೆ ಅಂತ ನಾವು ಹೇಳುವಾಗ ಇದನ್ನು ನಾವು ಬಳಸ್ಬೋದು. ಅವನ ಮನಸ್ಸಿನಲ್ಲಿ ಹಾಗೆ ಇದೆ. ಅವನ ಮನಸ್ಸಿನಲ್ಲಿ, ಮನಸ್ಸು ಎಂಬುದನ್ನು ನಿಮಗೆ ತೋರಿಸೋದಕ್ಕೆ, ಹಿಡಿಯುವುದಕ್ಕೆ, ಮುಟ್ಟುವುದಕ್ಕೆ ಆಗಲ್ಲ. ಅಂದರೆ ಮನಸ್ಸಿನ ವಿಷಯದಲ್ಲಿ ಅಂತ ಇಟ್ಕೊಳ್ಳಿ ನೀವು. ಬೇರೆ ಏನಾದರೂ ಹೇಳಬೇಕು ಅಂತಂದರೆ ಆಟದಲ್ಲಿ ಇಚ್ಛೆ ಇದೆ. ಆಟದಲ್ಲಿ, ಆಟ ಎಂಬುದನ್ನು ನಾವು ವಸ್ತುವಾಗಿ ನೋಡೋಕ್ಕಾಗಲ್ಲ, ಮೂರ್ತ ಸ್ವರೂಪ ಇಲ್ಲ. ಅಂದರೆ ಆಟದ ವಿಷಯದಲ್ಲಿ ಆಸೆ ಇದೆ ಅಂತ. ಈ ಥರ ಔಪಶ್ಲೇಷಿಕ, ಅಭಿವ್ಯಾಪಕ, ಆಮೇಲೆ ವೈಷಯಿಕ ಎಂಬ ಮೂರು ಅಧಿಕರಣಗಳು. ಇವು ಮೂರೂ ಇದ್ದಾಗಲೂ ಕೂಡ ಸಪ್ತಮ್ಯಧಿಕರಣೇ ಚ. ಅಧಿಕರಣೆ ಅಂದರೆ ಅಧಿಕರಣ ಇದ್ದಾಗ ಸಪ್ತಮಿ, ಸಪ್ತಮಿ ವಿಭಕ್ತಿ ಬರುತ್ತೆ ಅಂತ ಅರ್ಥ. ಇನ್ನೂ ಕೆಲವು ಕಡೆ ಇದು ಇಲ್ಲದೇ ಇದ್ದರೂ ಕೂಡ ಬರುತ್ತೆ. ಅದಕ್ಕೋಸ್ಕರ ಸಪ್ತಮ್ಯಧಿಕರಣೇ ಚ ಅಂತ ಚಕಾರವನ್ನು ಹೇಳಿದರು. ಅವನು ದೂರದಲ್ಲಿ ಇದ್ದಾನೆ, ಆ ಊರು ದೂರದಲ್ಲಿ ಇದೆ. ಅಲ್ಲಿ ದೂರದಲ್ಲಿ ಅದೊಂದು ಅಧಿಕರಣ ಆಗುವುದಿಲ್ಲ, ಆದರೆ ಅಧಿಕರಣದಂತೆಯೇ ಇದೆ ಅದು. ಅಲ್ಲೂ ಕೂಡ ಸಪ್ತಮಿ ಬರುತ್ತೆ ಅಂತಂದರು. ಹೀಗೆ 7 ವಿಭಕ್ತಿಗಳನ್ನು ನಾನು ಸರಳವಾಗಿ ವಿವರಿಸಿದ್ದೇನೆ. ಇನ್ನು ಉಪಪದ ವಿಭಕ್ತಿಗಳ ಬಗ್ಗೆ ಹೇಳಿಲ್ಲ.
ಉಪಪದ ವಿಭಕ್ತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ನಮಸ್ಕಾರ.